ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಈ ವಿಡಿಯೋಸ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಪೆಂಡಿಂಗ್ ಇದ್ದೋಗಿತ್ತು ಎಷ್ಟೊಂದು ವೀಡಿಯೋಸ. ಆ್ಯಂಡ್ ಈ ವಿಡಿಯೋ ಎಡಿಟ್ ಮಾಡುವಾಗ ನಾನು ಪಟ್ಟಿರೋ ಅಷ್ಟು ಖುಷಿ ನಿಜವಾಗ್ಲೂ ಸೂಪರಾಗಿತ್ತು. ನಮ್ಮ ಫನ್, ನಮ್ಮ ಎಂಟರ್ಟೈನ್ಮೆಂಟ್ ಆ ಟೈಮಲ್ಲಿ ದಟ್ ವಾಸ್ ದ ಬೆಸ್ಟ್ ಟ್ರಿಪ್ ಎವರ್ ಅಂತ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ಡೇ 3 ಅನ್ಸುತ್ತೆ, ದ ಲಾಸ್ಟ್ ಡೇ ಆಫ್ ದ ಟ್ರಿಪ್. ಸೊ ನಾವು ಬೆಳಗ್ಗೆನೇ ಎದ್ದು ಕಾಫಿ ಎಲ್ಲ ಕುಡಿತಾ ಇದ್ವಿ. ಕಾಫಿ ಅವ್ರ ಎಸ್ಟೇಟಿಂದನೇ ಕಾಫಿ ಬೀನ್ಸ್ ಎಲ್ಲ ತಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ರು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು, ಆ್ಯಕ್ಚುಲಿ ಚೆನ್ನಾಗಿತ್ತು. ಆ್ಯಂಡ್ ನೈಟೆಲ್ಲ ನೋಡ್ಬೋದು ನೀವು ಪ್ರೀವಿಯಸ್ ವ್ಲಾಗಲ್ಲಿ ಸಖತ್ ಎಂಜಾಯ್ ಮಾಡಿದ್ದೀವಿ. ಸೊ ಆ ವ್ಲಾಗ್ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡ್ಕೊಬನ್ನಿ. ಸೊ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಫಾರೆಸ್ಟ್ ಟೂರ್ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಕಾಫಿ ಪ್ಲಾಂಟೇಶನ್ ಟೂರ್, ಕರೆಕ್ಟ್, ಫಾರೆಸ್ಟ್ ಟೂರ್ ಅಲ್ಲ, ಸಾರಿ, ಕಾಫಿ ಪ್ಲಾಂಟೇಶನ್ ಟೂರ್ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಅವರು ಯಾವುದ್ರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಅಂತ ನೋಡಿ, ಅದು ಒಂದು ಓಪನ್ ಜೀಪ್ ಕೈಂಡ್ ಆಫ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದಲ್ಲ, ಅದರಲ್ಲಿ ಹೋಗೋದು ನಾವು ಇಷ್ಟು ಜನ ಅದ್ರಲ್ಲಿ ಫಿಟ್ ಆಗ್ತೀವ ಅಂತ ಅಂದ್ಕೊಂಡ್ವಿ. ಬಟ್ ಆ ವೆಹಿಕಲ್ ಕೆಪಾಸಿಟಿ ತುಂಬಾ ಇತ್ತು. ಆ್ಯಂಡ್ ಅದು 4 ವೀಲ್ ಡ್ರೈವ್ ಇರೋದ್ರಿಂದ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಅದರಲ್ಲಿ ಹೋಗ್ತಾಯಿದ್ವಿ. ಸೊ ಇದು ಸಖತ್ ಎಂಜಾಯ್ ಮಾಡಿದ್ವಿ ನಾವು ಅಂದ್ಕೊಂಡೇ ಇರಲಿಲ್ಲ. ಒಂಥರ ಏನೋ ಆಫ್ ರೈಡ್, ಜೀಪ್ ಆಫ್ ರೈಡ್ಸ್ ಇರುತ್ತಲ್ಲ, ಆ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲೋಗಿ ಮತ್ತೆ ನಾವು ವಾಕ್ ಮಾಡಿ ಏನೇನೆಲ್ಲ ಮಾಡಿದ್ವಿ ಅಂತ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನು ಹೋಗ್ತಾ ಆದಷ್ಟು ವೀಡಿಯೋಸ್ ಹಾಕ್ತೀನಿ ನಾನು, ಆದಷ್ಟು ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೆಟ್ ದಿಸ್ ವೀಡಿಯೋಸ್ ಆ್ಯಂಡ್ ವ್ಲಾಗ್ ಸ್ಟಾರ್ಟೆಡ್. ಸೊ ನೋಡ್ತಾ ಇರ್ಬೋದು, ಎಲ್ಲ ಹತ್ಕೊತಾ ಇದ್ದೀವಿ ನಿಧಾನಕ್ಕೆ. ಆ್ಯಂಡ್ ನಮ್ಮ ಜೊತೆ ವಿಸ್ಕಿ ಕೂಡ ಬಂದಿತ್ತು. ವಿಸ್ಕಿ ಯಾರು ಅಂತ ಹೇಳಬೇಕು ಅಂದರೆ ಅದು ಅಲ್ಲಿನ ಅವ್ರು ಸಾಕ್ಕೊಂಡಿರೋ ಅಂಥ ಒಂದು ಸ್ಮಾಲ್ ಕ್ಯೂಟ್ ಲಿಟಲ್ ಡಾಗಿ. ಸೊ ಅದ್ರ ಹೆಸರು ಅವ್ರು ವಿಸ್ಕಿ ಅಂತ ಇಟ್ಟಿದ್ರು. ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಅದು ಕೂಡ ನಮ್ಮ ಜೊತೆ ಬರ್ತಾ ಇದೆ. ಸೊ ನೋಡಿ, ನೋಡಿ ಗುಡ್ ಮಾರ್ನಿಂಗ್. ಎಲ್ಲರೂ ಬಂದ್ರಲ್ಲ, ಎಲ್ಲರೂ ತೋಟದ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಈಗ. ಮಕ್ಕಳ ಸಮೇತ ನಾಯಿ ಕೂಡ ಇದೆ ಈ ಗ್ಯಾಂಗ್ ಅಲ್ಲಿ. ಕರ್ಕೊಂಡು ಹೋಗ್ತಾ ಇದೀವಿ. ಇವ್ರು 20 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಹಾಯ್ ರಜು. ನಮ್ಮ ಜೊತೆ ನಾಯಿ ಕೂಡ ಬರ್ತಾರೆ, ಒಳಗಡೆ ಇದೆ, ಕಾಣಿಸ್ತಾ ಇಲ್ಲ. ಬನ್ನಿ ಕರ್ಕೊಂಡು ಹೋಗ್ತೇನೆ ರೈಡ್ಗೆ. ನೋಡಿ ತುಂಬ್ಕೋಬೇಡಿ, ಗಾಡಿ ಕೆಪಾಸಿಟಿ 25 ಜನ. ಅಲ್ಲಿ 108 ಪ್ರಾಣಿಗಳು ಸಿಗುತ್ತೆ. ಕ್ಯೂರಿಯಸ್ ಆಗಿ ಹೋಗ್ತಾ ಇದ್ದೀವಿ, ನೋಡೋಣ ಸಿಗುತ್ತೋ ಇಲ್ಲ. ಕಾದಿರಿ. ಎಲ್ಲಿದ್ಯಾ? ನಿಮ್ಮ ಮತ ಯಾರಿಗೆ?
ಸೊ ಈ ರೈಡ್ ಪೇನ್ಫುಲ್ ಆಗಿರ್ಬೋದು, ಇಲ್ಲ ನಿಂತ್ಕೊಂಡು ಹೋಗೋದು ಹೇಗಪ್ಪ ಅಂತ ಅಂದ್ಕೊಂಡಿರ್ಬೋದು ನೀವು ಎಲ್ಲರೂ. ಬಟ್ ಇಟ್ ವಾಸ್ ರಿಯಲಿ ಫನ್, ಸೂಪರಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ ನೋಡ್ಬೋದು, ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಡ್ಯಾಡಿ ಎಲ್ಲರೂ ಎಂಜಾಯ್ ಮಾಡಿದ್ರಿ. ಎಲ್ಡರ್ಸ್ ಇಂದ ಹಿಡಿದು ಚಿಕ್ಕ ಮಕ್ಳವರೆಗೂ ಎಲ್ಲರೂ ಎಂಜಾಯ್ ಮಾಡಿದ್ರು ಆ ರೈಡ್ನ. ಅಷ್ಟು ಚೆನ್ನಾಗಿತ್ತು. ಯಾವಾಗಲೂ ಕಾರಲ್ಲೇ ಹೋಗ್ತೀವಿ, ಯಾವಾಗಲೂ ನಾರ್ಮಲಾಗಿ ಹೋಗ್ತೀವಿ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು. ತುಂಬ ದಿನ ಆದಮೇಲೆ ಈ ಥರ ಓಪನ್ ಏರಲ್ಲಿ ಆ್ಯಂಡ್ ಅಕ್ಕಪಕ್ಕ ಯಾರೂ ಇಲ್ಲ, ಕಿರ್ಚ್ಕೊಂಡು ನಾವು ನಮ್ಮ ಫ್ಯಾಮ್ಲಿಯಲ್ಲೇ ಇಬ್ಬರು ಮೆಂಬರ್ಸ್ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅಂತೆಲ್ಲ ಕ್ಯಾಂಪೇನಿಂಗ್ ಥರ ಎಲ್ಲ ನಾವು ಜೋಕ್ಸ್ ಮಾಡಿಕೊಂಡು ಅಭ್ಯರ್ಥಿಗಳು ಎಲೆಕ್ಷನ್ಸ್ ವೋಟ್ ಹಾಕಿ ಜೈಕಾರ ಎಲ್ಲ ಹಾಕ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಹೋಗ್ತಾ ಇದ್ವಿ. ಅಕ್ಕಪಕ್ಕ ಜನ ಯಾರೂ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು, ಅಷ್ಟು ಪೀಸ್ಫುಲ್ ಆಗಿತ್ತು. ಸೊ ನಾವೆಲ್ಲ ಕಿರ್ಚ್ಕೊಂಡು ಆರಾಮಾಗೆ ಒಂಥರ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು ಟ್ರಿಪ್ ಅಂತೂ. ಆ್ಯಂಡ್ ಈ ರೈಡ್ ರಿಯಲಿ ಸೂಪರಾಗಿತ್ತು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಏನೇನು ಮಾಡಿದ್ವಿ ಅಂತ ನೋಡಿ. ಸೊ ಆದಷ್ಟು ನಾನು ನಿಮಗೆ ಶೂಟ್ ಮಾಡ್ತಾಯಿದ್ವಿ. ನಾನು ಹಿಂದೆಯಿಂದ ಪುಟ್ಟ ಮುಂದೆಯಿಂದ ಶೂಟ್ ಮಾಡ್ತಾಯಿದ್ರು. ಸೊ ನೋಡ್ಬೋದು, ನಮ್ಮ ಮಾಮ, ನಮ್ಮ ಡ್ಯಾಡಿ ಎಲ್ಲರೂ ಇದ್ದಾರೆ. ಅವರೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ, ಬಟ್ ಅವರೆಲ್ಲ ಸೂಪರ್ ಎಂಜಾಯ್ ಮಾಡಿದ್ರು, ಸೂಪರಾಗಿ ಎಂಜಾಯ್ ಮಾಡಿದ್ರು. ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಅಕ್ಕಪಕ್ಕ ಜನನೂ ಅಷ್ಟೇ, ನಾವು ಕಿರ್ಚಾಡುವಾಗ ಯಾರು ಏನು ಅಂತಾನೇ ಇರಲಿಲ್ಲ. ಓಕೆ, ಅವ್ರು ಎಂಜಾಯ್ ಮಾಡ್ತಿದ್ದಾರೆ, ಎಂಜಾಯ್ ಮಾಡಲಿ ಅಂತ ಅಂದ್ಕೊಳ್ತಾ ಇದ್ರು. ಸೊ ನೋಡ್ಬೋದು, ಜೈಕಾರ ಎಲ್ಲ ಹಾಕ್ಕೊಂಡು ಎಲ್ಲರಿಗೂ ಹಾಯ್ ಬಾಯ್ ಎಲ್ಲ ಹೇಳ್ಕೊಂಡು ರೋಡಲ್ಲಿರೋರು ಬರೋರಿಗೆಲ್ಲ ಹಾಯ್ ಬಾಯ್ ಹೇಳ್ಕೊಂಡು ಬರ್ತಾಯಿದ್ವಿ. ಸೊ ಇಟ್ ವಾಸ್ ರಿಯಲಿ ಫನ್, ಎಂಟರ್ಟೈನಿಂಗ್, ಸೂಪರ್ ಫನ್. ಇವಾಗ ರಸ್ತೆ ಎಲ್ಲ ವಾಚಿಂಗ್ ಜೊತೆ ಅವನು ಬರ್ತಾನೆ ನೋಡೋದು. ಅದೇ ಬಿಟ್ಟ ಹತ್ತದ್ ನಾವು. ಹೌದಾ, ಬೆಟ್ಟ ಹತ್ತಾ ಇದೀವ ಅಂತೆ ಬೀಳತ್ತ. ಎಲ್ಲ ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಳಿ. ಇನ್ನ ಹೋಗಿ ಬಂದ್ಮೇಲೆ ಅಲ್ಲ, ಹೋಗ್ತಾ ಇರೋದು ಕೇಳ್ಬೇಕಲ್ವಾ? ಹೋಗ್ತಾ ಇರೋದು ಗೊತ್ತಾಗಲ್ಲ ಇವಾಗ. ಇಲ್ಲ, ಅವರು ಕೆಲವರು ಫಸ್ಟ್ ಟೈಮ್ ಇರುತ್ತಲ್ಲ, ಕೇಳ್ಬೋದು. How was your experience? Babu, why you left him Miss down? Preeti? It was nice experience. Good. Oh, Daddy, you tell. How was the experience? ಪರವಾಗಿಲ್ಲ, ರುಚಿ ಆದ್ರೂ ಪರವಾಗಿಲ್ಲ, ಹೋಗು. Awesome, you tell na. Tell. ಪುಣ್ಯಾತ್ಮ ಅಲ್ಲ, ಹೆಜ್ಜೆ ನೀರೊಳಗಡೆ ಇಟ್ಟೋದು ಹೆಜ್ಜೆ. Susuda. Motor truck. Oh, very good. ಅಲ್ಲ, ಹಿಂಗ್ ಉಚ್ಕೊಂಡ್ ಬಂದ್ರೆ ಆಯ್ತಪ್ಪ. ಅಲ್ಲ, ಹಿಂಗ್ ಬಂದ್ರಮ್ಮ, ಹಿಂಗ ಏನಾಗಲ್ಲ. ಬರ ಹಿಂಗೆ ನಡ್ಕೊಂಡು ಹೋಗ್ಬೋದಲ್ವಾ? ಅಲ್ಲಿ ಎಗ್ರಕ್ಕಾಗಲ್ಲ, ಇಲ್ಲಿ ಬಾಯ್ಲಿ. ಕೆಸರು ಗುಡ್ಗಮ್ಮ ಇಟ್ಕೊಂಡು ಶೂಸ್ ಹಾಕೊಂಡ್ಬಿಟ್ರೆ ಚೆನ್ನಾಗದು. ಒಳ್ಳೊಳ್ಳೆ ಚಪ್ಪಲಿಗಳು ಹಾಕೊಂಡ್ರೆ ಗಬ್ಬೆದ್ದು ಹೋಗ್ತವೆ. ಅಲ್ಲಿ ಶೂನು ಗಬ್ಬೆದ್ದು ಹೋಯ್ತವೆ. ನಮಗೆ ಎಲ್ಲೋ ಕ್ಲೀನ್ ಮಾಡಬೇಕು.
ಇದು ಆಕ್ಚುಲ್ ವಾಕಿಂಗು, ಅಲ್ಲೆಲ್ಲ ಬಿಟ್ಟು ಮಶ್ರೂಮ್ಸ್, ವೈಲ್ಡ್ ಮಶ್ರೂಮ್ಸಾ? ಓ ಮೈ ಗಾಡ್, ಲುಕ್ ಅಟ್ ದೆಮ್. ಮಶ್ರೂಮ್ ಅಲ್ಲ ಅದು, ಅದು ಮಶ್ರೂಮ್ ಅಲ್ಲ ಅದು. ಯಾರು ಹೇಳಿದ್ ಮಶ್ರೂಮ್ ಅಂತ? ಇರ್ಬೇಕು, ಅವರೇ ಮಶ್ರೂಮ್. ಬ್ರೇಕ್ ಮಾಡಿ ಅಣ್ಣ, ಗೊತ್ತಾಗುತ್ತೆ. ಸೊ ಈ ಮಾರ್ನಿಂಗ್ ವಾಕ್ ಅಂತೂ ರಿಯಲಿ ಇಟ್ ವಾಸ್ ವರ್ತ್ ಇಟ್. ಸೊ ಎಲ್ಡರ್ಸ್ ಎಲ್ಲ ಅವ್ರ ಕೈಯಲ್ಲಿ ಅಷ್ಟೊತ್ತಕ್ಕಾಗಲಿಲ್ಲ, ಸೊ ಅವ್ರು ರಿಟರ್ನ್ ಹೋಗ್ಬಿಟ್ರು. ಆ್ಯಂಡ್ ನಾವೆಲ್ಲರೂ ಮುಂದೆ ಹತ್ಕೊಂಡು ಹೋಗ್ತಾ ಇದ್ವಿ ಕಾಫಿ ಪ್ಲಾಂಟೇಶನ್ ಒಳಗಡೆ ಎಲ್ಲನೂ. ಆ್ಯಂಡ್ ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್. ಇಷ್ಟು ಪ್ಲಾಂಟ್ಸ್ ಇದ್ದರೆ ಆಕ್ಸಿಜನ್ ಲೆವೆಲ್ ಹೈ ಇರುತ್ತೆ. ಸೊ ಏನೋ ಬ್ರೈನ್ಸ್ ಎಲ್ಲನೂ ಒಂಥರ ರಿಫ್ರೆಶ್ ಆಗುತ್ತೆ, ಮೈಂಡ್ ಸೋಲ್ ಎಲ್ಲ ರಿಫ್ರೆಶ್ ಆಗ್ತಾಯಿತ್ತು. ಆ್ಯಂಡ್ ಒಳ್ಳೆ ನೇಚರ್ ವಾಕ್ ಇತ್ತು, ಅಷ್ಟು ಸೈಲೆಂಟಾಗಿತ್ತು, ಬರ್ಡ್ ಸೌಂಡ್ ಕೇಳಿಸ್ತಾ ಇತ್ತು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ ಮಣ್ಣಿನ ವಾಸನೆ ಕೂಡ ಇತ್ತು. ಹಾಗೆಂತಾನೆ ಎಲ್ಲ ವಾಟ್ರೆಲ್ಲ ಹಾಕಿ ಇದು ಮಾಡಿದರು. ಆ್ಯಂಡ್ ಅಲ್ಲಿ ನಾವು ರೀಲ್ಸ್ ಮಾಡಿದ್ವಿ, ಅದು ಟ್ರಿಪ್ಪಲ್ಲಿ ಒಂದು ದೊಡ್ಡ ಹೈಲೈಟ್ ಅಂತ ಹೇಳ್ಬೋದು. ಈಗಲೂ ನಾನು ಸುಮ್ಮನೆ ಕೂತಿರಬೇಕು ಅಂದರೆ ಆ ರೀಲ್ಸ್ನೆಲ್ಲ ಓಪನ್ ಮಾಡಿ ಜಸ್ಟ್ ನೋಡ್ತಾ ಇರ್ತೀನಿ. ಅಷ್ಟು ಫನ್ ಇತ್ತು. ನಾನು ಅದನ್ನು ಜಾಸ್ತಿ ಪ್ಲೇ ಮಾಡೋಕ್ಕಾಗಲ್ಲ, ಆ್ಯಕ್ಚುಲಿ ಕಾಪಿರೈಟ್ಸ್ ಇಶ್ಯೂ ಬಂದುಬಿಡುತ್ತೆ. ಸೊ ನಾನು ಆದಷ್ಟು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ, ಮುಂದೆ ನೀವು ನೋಡ್ಬೋದು. ಎಲ್ಲರೂ ರೀಲ್ಸ್ ಮಾಡಿ ಸಖತ್ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಅ ಬೆಸ್ಟ್ ಪಾರ್ಟ್ ಆಫ್ ದ ಟ್ರಿಪ್. ಸಿಗ್ನಲ್ ಇದೇನ್ರಿ? ಸೊ ನೋಡಿ, ನಮ್ಮ ಲೋಕೇಣ ಕೊರಿಯೋಗ್ರಾಫ್ ಮಾಡ್ತಾ ಇದಾರೆ ಈಗ. ಸೊ ಇಲ್ಲಿ ರೀಲ್ಸು ಶಾರ್ಟ್ಸ್ ಎಲ್ಲ ಮಾಡೋಕೆ ರೆಡಿ ಆಗ್ತಾ ಇದಾರೆ. ಹಸಿರು ಮಾರ್ನಿಂಗ್. ಎಂಜಾಯ್ ಮೀ. ಒಂದು ರೀಲ್ಸ್ 1 ಪೀಸ್ ಇರ್ತದೆ ಮತ್ತೆ డిస్టర్బ్ చేస్తారు మనకి అది టైం వచ్చి అది పంపించండి ಲೈವ್ ಮಾಡಿ ಎಲ್ಲ ಒಂದ್ಸರಿ ಕ್ಯಾಮ್ರಾ ನೋಡಿ. ಸಂತೆಯಿಂದ ಬಂದಾನೆ ರಾಜ. ಕೊಡ್ಲೇ ಕೊಡು ಹಂಗೆ ಹಂಗೆ. ಈಡ ಲೇಡೀಸ್ ದೀಪಕ್ ಸ್ಟೂಡೆಂಟ್ ನೋಡ್ರಿ, ನಮ್ಮ ಕ್ಯಾಂಡಿಡೇಟ್ ಇದಾರಲ್ಲಿ ಅಭ್ಯರ್ಥಿ ಬರ್ತಿರ್ತಾರಪ್ಪ. ಬರ್ರಿ ಹೇಳಪ್ಪ. ಕ್ಯಾಂಡಿಡೇಟ್ ಏನು ಟ್ರೀಟೇ ಕೊಡ್ತಿಲ್ವಲ್ಲಪ್ಪ, ಇಲ್ಲ ನೀರು ಕೊಡ್ತಾವ್ರಷ್ಟೇ. ಸಂದೀಪ್. ಸೊ ನೋಡಿದ್ರಲ್ಲ ನಮ್ಮ ರೀಲ್ಸ್ ಎಲ್ಲನೂ. ಇಟ್ ವಾಸ್ ರಿಯಲಿ ನೈಸ್. ಎಷ್ಟು ಹೇಳಿದ್ರು ನಂಗೆ ಸಾಕಾಗಲ್ಲ ಅನ್ಸುತ್ತೆ, ಬಿಕಾಸ್ ನಾವು ಅಷ್ಟು ಎಂಜಾಯ್ ಮಾಡಿದ್ವಿ ರೀಲ್ಸ್ ಎಲ್ಲ ಮಾಡೋವಾಗ. ಆ್ಯಂಡ್ ಇಲ್ಲಿ ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು ಎಲ್ಲನೂ ಮತ್ತೆ ವಾಪಸ್ ನಮ್ಮ ವಿಲ್ಲಾಗೆ. ಆ್ಯಂಡ್ ಈ ರೈಡ್ ಕೂಡ ತುಂಬ ಚೆನ್ನಾಗಿತ್ತು. ಹೋಗೋರಿಗೆ ಬರೋರಿಗೆಲ್ಲನೂ ನಾವು ಹಾಯ್ ಬಾಯ್ ಹೇಳ್ತಾ ಇದ್ವಿ. ಯಾರೇ ಇದ್ರು ಆಂಟಿ ಅಂಕಲ್ ಅಣ್ಣ ಅಂತ ಹೇಳ್ಬಿಟ್ಟು ಹಾಯ್ ಬಾಯ್ ಎಲ್ಲ ಹೇಳ್ತಾ ಇದ್ವಿ. ಅವ್ರು ಕೂಡ ರೆಸ್ಪಾಂಡ್ ಮಾಡ್ತಾಯಿದ್ರು, ಯಾರೇನು ಬೈಕ್ ಅಂತಲೇ ಇರಲಿಲ್ಲ. ಅವ್ರು ಕೂಡ ಬಾಯ್ ಹಾಯ್ ಅಂತೆಲ್ಲ ಹೇಳೋರು. ಕೆಲವ್ರು ಏನು ಹಾಯ್ ಬಾಯ್ ಹೇಳ್ತಾ ಇರಲಿಲ್ಲ, ಸೈಲೆಂಟಾಗಿ ನಿಂತ್ಕೊಂಡ್ಬಿಡೋರು. ಸೊ ಈ ಥರ ನಾವು ಹಾಯ್ ಬಾಯ್ ಎಲ್ಲ ಹೇಳ್ಕೊಂಡು ರೋಡಲ್ಲಿರೋವ್ರಿಗೂ ಒಂಚೂರು ಫನ್ ಎಂಟರ್ಟೈನ್ಮೆಂಟ್ ಎಲ್ಲ ನಮ್ಮದು ಶೇರ್ ಮಾಡಿ ಆ ವೈಬ್ಸ್ನೆಲ್ಲನೂ ನಾವು ಹೊಟ್ವಿ. ಆ್ಯಂಡ್ ನೋಡ್ಬೋದು ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಖಾಲಿಯಾಗಿದೆ. ಸೊ ಅಷ್ಟೊಂದು ಸ್ಮಾಲ್ ಟ್ರೆಕ್ ಟೈಪ್ ಟ್ರೆಕ್ಕು ಹೇಳೋಕ್ಕಾಗಲ್ಲ, ವಾಕ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ನಮ್ಮ ವಿಲ್ಲಾ ಕಡೆ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ನಮಗೆ ಬಿಸಿ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಸೊ ಏನೇನೆಲ್ಲ ಬ್ರೇಕ್ಫಾಸ್ಟ್ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಹೋಗಿ ಈಗ ತಾನೇ ಕಾಡಿಂದ ಕರ್ಕೊಂಬಂದಿದೀವಿ ಎಲ್ಲಾನು. ಈಗ ತಾನೇ ಲ್ಯಾಂಡ್ ಆಗ್ತಾ ಇದ್ದಾರೆ ಕಾಡಿಂದ. ನೋಡಿ ಎಲ್ಲ ನೋಡ್ಕೊಂಬಿಡಿ. ಅಯ್ಯೋ ಬಂದೆ
ಫಸ್ಟ್ ಎಂಟ್ರಿ ಹೊಡೆದೇನೆ ಬಲಗಾಲಿಟ್ಟು ಒಳಗಡೆ ಬಾರೋ ವಿಸ್ಕಿ ಬಾ ಬಾರೋ ಅದು ಗುಂಡು ತುಂಡಲ್ಲ ಇದೆ ಎಲೆಕ್ಷನ್ ಕ್ಯಾಂಪೇನ್ ಮುಗೀತು. ಇವಾಗೆಲ್ಲ ಊಟ ಅದೇ ಅಂಕಲ್ ಹೇಳ್ದಂಗೆ ಗುಂಡು ತುಂಡು ಎಲ್ಲ ಇರುತ್ತೆ, ದಯವಿಟ್ಟು ತಗೊಳ್ಳಿ. ಆಂಟಿ ಆಂಟಿ ಊಟ ಆಲ್ರೆಡಿ ರೆಡಿ ಆಗಿದೆ, ಎಣ್ಣೆ ಮಾತ್ರ ಕೊಡ್ಸ್ಬಿಡಿ ಸಾಕು. ಹೆಂಗಿತ್ತಪ್ಪ? ಹೌದು ಟ್ರಕ್ಕಿಂಗ್ ಅಲ್ಲ ಆಂಟಿ, ಹೆಂಗಿತ್ತು? ಸೂಪರ್ ಆಂಟಿ, ಹೆಂಗಿತ್ತು? ಯಾ ರೀಬಾನ್ ಅಣ್ಣ ಎಟ್ಲುಂಡ ಗಜನ ಲೋಕಿ ಬ್ರೋ, ಹೆಂಗಿತ್ತು ಎಲ್ಲ? ಬ್ರೇಕ್ಫಾಸ್ಟ್ ಹೊರಗಡೆ ಅರೇಂಜ್ ಮಾಡ್ತಾ ಇದ್ದಾರೆ ಇವರು. ಅಲ್ಲಿದ್ದು ಬ್ರೇಕ್ಫಾಸ್ಟ್ ದೂರ ಇರುತ್ತೆ ಅಂತ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಏನಿದೆ ಬ್ರೇಕ್ಫಾಸ್ಟ್ಗೆ? ಕಡುಬು, ಇಡ್ಲಿ ತರ ಇರೋ ಕಡುಬು ಅಂಡ್ ಮಟನ್ ಕರ್ರಿ. ಮಟನ್ ಕರಿ ಅವರು ನಾವು ಮಾಡ್ಸಿರೋದು. ನಾವು ಮಾಡ್ಸಿರೋದು ಅವ್ರು ಕಾಂಪ್ಲಿಮೆಂಟ್ರಿ ಕೊಡೋದಲ್ಲ. ದೊಡಮ್ಮ ಹೇಗಿದೆ? ಚೆನ್ನಾಗಿದ್ಯಾ? ನಿಮ್ಗೆ ಚಟ್ನಿನಾ ದೊಡಮ್ಮ? ಅರೆ ಕೋಟೆಕ್. ಓ ಬಿಸಿ ಬಿಸಿ ವಡೆ ಬಂತು. ಗೋ ಹಾಕು, ಬಿಟ್ಬಿಟ್ಟು ಹಾಕು, ಹೋಗು ಗೋ. ಸ್ಮೆಲ್ ಬರ್ತಾ ಇದ್ದಿದ್ದು ಬಿಸಿ ಬಿಸಿ ವಡಿ. ಉದ್ದಿನ ವಡೆ ಹಾಕೊಳ್ಳಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾನ್ ವೆಜ್ ಸ್ವಲ್ಪ ಪ್ರಿಫರ್ ಮಾಡ್ತೀವಿ ಜಾಸ್ತಿ. ಸೊ ಅದರಿಂದ ಆ್ಯಂಡ್ ಅವತ್ತು ಸಂಡೇ ನನಗೆ ಗೊತ್ತಿರೋಂಗೆ. ಸೊ ಅದರಿಂದ ನಾವು ಬೆಳಗ್ಗೆನೇ ನಾನ್ ವೆಜ್ ಬ್ರೇಕ್ಫಾಸ್ಟ್ ಇರಲಿ ಅಂತ ನಾವು ಹೇಳಿ ಮಟನ್ ಮಾಡಿಸ್ಕೊಂಡಿದ್ವಿ. ಅದ್ರ ಜೊತೆಗೆ ಅವರು ಅಲ್ಲಿನ ಸ್ಟೈಲ್ನ ಕಡುಬು ಅಂತಾರಲ್ಲ, ಇಡ್ಲಿ ಆಲ್ಮೋಸ್ಟ್. ಸೊ ಅದನ್ನು ಅವ್ರು ಮಾಡಿದರು. ಸೊ ನಿಜ ಹೇಳ್ಬೇಕಂದ್ರೆ ಆ ಕಡುಬು ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಬಟ್ ಸ್ಟಿಲ್ ನಾವು ಅಲ್ಲಿನ ಫುಡ್ಸ್ ಟ್ರೈ ಮಾಡೋಣ, ಅಲ್ಲಿನ ಟೇಸ್ಟ್ ಎಲ್ಲ ಅಂತಂದು ಟ್ರೈ ಮಾಡಿದ್ವಿ, ತಿಂದ್ವಿ. ಓಕೆ, ಇಷ್ಟ ಆಗಿರೋರ್ಗೆ ಇಷ್ಟ ಆಗುತ್ತೆ, ಬಟ್ ನನ್ನ ಪರ್ಸ್ನಲಾಗಿ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ವೆಜ್ ತಿನ್ನೋರು ಇರ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ, ನಾನ್ ವೆಜ್ ಮುಟ್ಟೋದೇ ಇಲ್ಲ. ಸೊ ಅಂಥವ್ರಿಗೆ ಅವರು ವಡ ಮಾಡಿದರು ಆ್ಯಂಡ್ ಕಡುಬು ಆ್ಯಂಡ್ ಚಟ್ನಿ ಮಾಡಿದರು. ಆ್ಯಂಡ್ ಇದು ಒಂದು ಕಾಮನ್ ರೈಸ್ ವೆಜ್. ಸೊ ಟೇಸ್ಟ್ ಎಲ್ಲ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ಗುಡ್. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಮಟನ್ ಕರಿ ಅಂತೂ ಖಾಲಿನೇ ಆಗಿಬಿಡ್ತು. ಸೊ ಅಷ್ಟು ಹೊಟ್ಟೆ ಅಷ್ಟಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ನೋಡಿ. ಇಲ್ಲಿ ಶೂಟಿಂಗ್ ಆಡ್ತಿದ್ದಾರೆ. ಸೊ ಎಲ್ಲರೂ ಶೂಟಿಂಗ್ ಆಡ್ತಿದ್ದಾರೆ. ಇನ್ನು ಬೇರೆ ಎಲ್ಲ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಇನ್ನು ಕೆಲವರು ತಿಂತಾ ಇದ್ದಾರೆ, ಸ್ನಾನ ಮಾಡ್ಕೊಂಬಂದು ತಿಂತಾ ಇದ್ದಾರೆ. ಸೊ ನಾವೀಗ ಸ್ನಾನಕ್ಕೆ ಹೋಗಬೇಕು, ರೆಡಿ ಆಗಬೇಕು. ರೆಡಿಯಾಗಿ ಇನ್ನು ಹೊರಟೋದು ಅಷ್ಟೇ. ನನ್ನ ಟ್ರಿಪ್ ಎಂಡ್ ಆಗ್ತಾಯಿದೆ, ಬೇಜಾರಾಗ್ತದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇಯರ್ಲಿ ಒಂದ್ಸೆ ಥರ ಟ್ರಿಪ್ ಬಂದೇ ಬರಬೇಕು. ಸೊ ನೋಡಿ ವಿಸ್ಕಿ ಸೊ ನೋಡಿ ಎಲ್ಲ ರೆಡಿ ಆಗಿಬಿಟ್ಟು ಸೊ ಫುಲ್ ಪ್ರಾಪರ್ಟಿ ಬ್ಲಾಕ್ ಮಾಡ್ಕೊಂಡಿದ್ದರಿಂದ ಒಂದು ಒಳ್ಳೆ ಪ್ರೈವಸಿ ಇರುತ್ತೆ ನಮಗೆ, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ಫುಲ್ ಅಂತೂ ಸೂಪರಾಗಿ ಆಡಿದ್ವಿ. ಈಗಲೂ ಅಷ್ಟೇ, ಎಲ್ಲಿ ಬೇಕಲ್ಲ ಅಲ್ಲಿ ಕುತ್ಕೋಬೋದು, ಎಲ್ಲಿ ಬೇಕನ್ನ ತಿನ್ಬೋದು, ಆರಾಮಾಗಿ ಮಲ್ಕೋಬೋದು. ಅವರೆಲ್ಲ ಡಾಮಿಟ್ರೀಸಲ್ಲಿ ಮಲ್ಕೊಂಡ್ಬಿಟ್ಟಿದ್ರು. ಸೊ ಆ ಥರ ಎಲ್ಲ ಕಡೆ ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ರಿಲ್ಯಾಕ್ಸ್ ಮಾಡ್ಕೋಬೋದು. ಸೊ ಅದ್ರ ಕಂಪ್ಲೀಟ್ ಸ್ಟೇಟ್ ರಿವ್ಯೂಸ್ ಎಲ್ಲನೂ ನಾನು ಇನ್ನೊಂದು ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಅದನ್ನು ಮಿಸ್ ಮಾಡ್ತೀರಾ ನೋಡಿ. ಬನ್ನಿ ರೆಡಿಯಾಗಿ ಬರೋಣ. Somebody is playing bow and arrow. Archery. ಕೊಟ್ಟೆ ಗನ್ ಅಲ್ಲ ಅದು ಮಾ. ವೆರಿ ಗುಡ್. ಸ್ನಾನ ಮಾಡ್ಕೊಂಬಂದು ಮಾಡೋಣ ಬಾ.
ಸೊ ಎಲ್ಲ ರೆಡಿಯಾಗಿ ಎಲ್ಲರೂ ಆ್ಯಂಡ್ ಒಂದು ಲಾಸ್ಟ್ ಫೈನಲ್ ಫ್ಯಾಮ್ಲಿ ರೀಲ್ಸ್ ಮಾಡೋಣ ಅಂತ ನಮ್ಮ ಮಮ್ಮಿ ಪುಣ್ಯಕ್ಕ ಎಲ್ಲ ಕೂತ್ಕೊಂಡು ನಮಗೆಲ್ಲ ಹೇಳ್ಕೊಟ್ಟು ಎಲ್ಲ ರೀಲ್ಸ್ ಮಾಡ್ತಾಯಿದ್ರು. ನಂದು ಸ್ವಲ್ಪ ಲೇಟ್ ಆಗೋಯ್ತು. ನಾನು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡಿರೋ ಕಾರಣದಿಂದ ಸ್ವಲ್ಪ ಲೇಟಾಗಿ ಬಂದೆ ನಾನು. ಅಷ್ಟರಲ್ಲಿ ಎಲ್ಲರೂ ಫೋಟೋಸ್ ಪಿಕ್ಚರ್ಸ್ ರೀಲ್ಸ್ ಎಲ್ಲ ಮಾಡಿಬಿಟ್ಟಿದ್ರು. ಸೊ ನಾನು ಲಾಸ್ಟಲ್ಲಿ ಬಂದಾಗ ಒಂದು ಗ್ರೂಪ್ ರೀಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಮಮ್ಮಿ, ಕೃತಿಕಾ ಆ್ಯಂಡ್ ಪುಣ್ಯಕ್ಕ ಎಲ್ಲ ನಮಗೆ ಹೇಳ್ಕೊಟ್ಟು, ಒಬ್ಬರು ಸಾಂಗು, ಒಬ್ಬರು ವೀಡಿಯೋಗ್ರಫಿ, ಒಬ್ಬರು ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟು ನಾವು ಎಲ್ಲರೂ ಮಾಡ್ತಾಯಿದ್ವಿ. ಎಲ್ಲರಿಗೂ ಎನರ್ಜಿ ಆ್ಯಂಡ್ ಎಲ್ಲರೂ ಅಷ್ಟು ಎನ್ಕರೇಜಿಂಗ್ ಆಗಿದ್ರು. ಯಾರೋ ನಾನು ಮಾಡಲ್ಲ ಅಂತ ಹೇಳ್ತಾನೆ ಇರಲಿಲ್ಲ. ಸೊ ನೋಡ್ಬೋದು ನಮ್ಮ ಮಾಮ, ದೊಡ್ಡಪ್ಪ ಎಲ್ಲ ಮಾಡ್ತಾಯಿದ್ರು. ಸೊ ನಮ್ಮ ಅಣ್ಣ ಎಲ್ಲರೂ ನೋಡಿ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ ಆ ರೀಲ್ಸ್ನ. ಆ್ಯಂಡ್ ತುಂಬಾ ಫನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ಅವರ್ ಲಾಸ್ಟ್ ರೀಲ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ವಿಲ್ಲಾ. ಸೊ ಎಷ್ಟು ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಆ ರೀಲ್ಸ್ ನಾನು ಮುಂದೆ ಹಾಕ್ತೀನಿ, ಬಟ್ ಅದಕ್ಕೆ ಸಾಂಗ್ ಹಾಕಲ್ಲ. Okay, say bye everyone. ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಚಿಲ್ ಆಗೋಣ ಅಂತ ಗೋರೂರು ಡ್ಯಾಮ್. ಓಕೆ ಇನ್ನ ಸ್ವಲ್ಪ. ಓಕೆ ಈಗ ಕಾಣಿಸ್ತಾ ಇದ್ರ. ಸೇ ಬಾಯ್. Yes. Say bye to the. Yeah, I'm going. Say bye. Bye. So villa ke bye. Arya, get in. Take drink. So villa ke onta last bye. ಎಲ್ಲರೂ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಬನ್ನಿ ಹೋಗೋಣ. ಸೊ ಅಲ್ಲಿಂದ ಆನ್ ದ ವೇ ಗೋರೂರು ಡ್ಯಾಮ್ ಇದೆ, ನೋಡ್ಕೊಂಡು ಹೋಗೋಣ ಅಂತ ಅಂದು ಒಂದು ಸ್ಟಾಪ್ ಆದಂಗೆ ಕೂಡ ಆಗುತ್ತೆ ಅಂತ ಲೋಕಿಯನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ನೋಡ್ಬೋದು ನೀವು. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲು. ನಾವು ಅದೇ ವಿಲಾದಲ್ಲಿ ಇದ್ದಿರೋದ್ರಿಂದ ನಮ್ಗೆ ಅಷ್ಟು ಬಿಸಿಲು ಅನಿಸ್ಲಿಲ್ಲ ಆ್ಯಕ್ಚುಲಾಗೆ. ಒಳಗಡೆನೇ ಇದ್ದು ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ. ಬಟ್ ತುಂಬಾ ಬಿಸಿಲಿತ್ತು ಅವತ್ತಿನ ದಿನ. ಆ್ಯಂಡ್ ನೋಡ್ಬೋದು ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಡ್ಯಾಮ್ ಹತ್ರ. ಆ್ಯಂಡ್ ಇದು ಬಂದು ಗೋರೂರು ಡ್ಯಾಮ್ ಹೇಮಾವತಿ ಪ್ರಾಜೆಕ್ಟ್ ಅಂತ ಹಾಕಿದ್ರು ಅಲ್ಲಿ. ಆ್ಯಂಡ್ ಒಳಗಡೆ ಎಲ್ಲ ಹೋಗೋಕ್ಕೆ ಬಿಡ್ತಾರೆ. ಆ್ಯಂಡ್ ನಾವು ಹೋಗಲಿಲ್ಲ ಆ್ಯಕ್ಚುಲಿ. ಕಾರಣ ಅಂದರೆ ತುಂಬ ದೂರ ನಡ್ಕೊಂಡು ಹೋಗಬೇಕಿತ್ತು. ಸೊ ನಾವು ಒಳಗಡೆ ಹೋಗಲಿಲ್ಲ. ಅದ್ರ ಬದಲು ಬ್ಯಾಕ್ ವಾಟರ್ಸ್ಗೆ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಬ್ಯಾಕ್ ವಾಟರ್ಸ್ಗೆ ಬಂದ್ವಿ. ಸೊ ನೀವು ಬ್ಯಾಕ್ ವಾಟರ್ಸ್ ಬರಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ಟೈಪ್ ಮಾಡಿದ್ರೆ ಅದು ನೀಟಾಗಿ ಗೈಡ್ ಮಾಡುತ್ತೆ. ಜನ ಹೋಗ್ತಾ ಇರ್ತಾರೆ, ತುಂಬಾ ಜನ ಹೋಗ್ತಾರೆ. ಆ್ಯಂಡ್ ಮಾನ್ಸೂನ್ ಟೈಮಲ್ಲಿ ಹೋದರೆ ಇಟ್ ವಿಲ್ ಬಿ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಮಾನ್ಸೂನ್ ಟೈಮಲ್ಲಿ. ಖಂಡಿತ ಒಂದ್ಸರಿ ನಾನು ಆ ರೂಟಲ್ಲಿ ಹೋದಾಗ ಮತ್ತೆ ನಾನು ವೀಡಿಯೋ ಶೂಟ್ ಮಾಡ್ತೀನಿ. ಸೊ ಲೋಕಿಯಣ್ಣದು ಪ್ಲ್ಯಾನ್ ಇದ್ದಿದ್ದು. ಬಟ್ ರಿಯಲಿ ಮಾನ್ಸೂನಲ್ಲಿ ಹೋದರೆ ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು. ಅಷ್ಟು ಗ್ರೀನರಿ ಇರುತ್ತೆ, ಅಷ್ಟು ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗಲೂ ಚೆನ್ನಾಗಿತ್ತು. ನಾವು ಹೋದಾಗ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು. ವಾಟ್ರಲ್ಲೆಲ್ಲ ಸ್ವಲ್ಪ ಕಾಲೆಲ್ಲ ಇಟ್ಟು ಅಲ್ಲಿ ಕೂಡ ರೀಲ್ಸ್ ಮಾಡಿದ್ವಿ. ಅಲ್ಲಿ ಕೂಡ ಬಿಡಲಿಲ್ಲ ನಾವು, ಅಲ್ಲಿ ಕೂಡ ರೀಲ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಮ್ಮ ಫ್ಯಾಮ್ಲಿ ಇಲ್ದಿರ ಬೇರೆಯವರೆಲ್ಲ ಬರ್ತಾಯಿದ್ರು ನಾನು ಹೇಳ್ದಾಗೆ. ಸೊ ನೀವು ಗೂಗಲ್ ಮ್ಯಾಪ್ಸಲ್ಲಿ ಗೋರೂರು ಬ್ಯಾಕ್ ವಾಟರ್ಸ್ ಅಂತ ಹಾಕಿದ್ರೆ ಅದು ನೀಟಾಗಿ ಗೈಡ್ ಮಾಡಿ ನೀವು ಆರಾಮಾಗಿ ಬರ್ಬೋದು. ರೂಟ್ಸ್ ಎಲ್ಲನೂ ಚೆನ್ನಾಗೇ ಇದೆ. ಸೊ ಅದರಲ್ಲೂ ಏನೂ ತೊಂದರೆ ಇಲ್ಲ.
ಆ್ಯಂಡ್ ನೋಡ್ಬೋದು ಎಲ್ಲರೂ ಬಂದು ಬಿಸಿಲಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಹೋಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಗೋರೂರು ಡ್ಯಾಮ್ ರಿಸರ್ವಾಯರ್ಗೆ, ನಾಟ್ ಡ್ಯಾಮ್, ರಿಸರ್ವಾಯರ್ಗೆ. ಎಸ್, ಈಗ ನಾವು ಗೋರೂರು ಡ್ಯಾಮಿಗೆ ಬಂದಿದ್ದೀವಿ. ಡ್ಯಾಮ್ ಅಲ್ಲ, ಆ್ಯಕ್ಚುಲಿ ಡ್ಯಾಮಿಗೆ ಬಂದಿದ್ವಿ, ಬಟ್ ತುಂಬ ದೂರ ನಡ್ಕೊಂಡು ಹೋಗಬೇಕು. ಸೊ ನಾವು ಡ್ಯಾಮ್ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ಬ್ಯಾಕ್ ವಾಟರ್ಸ್ ಬಂದಿದ್ದೀವಿ. ಹಾಂ, ಸೊ ಬ್ಯಾಕ್ ವಾಟರ್ಸ್ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ಡ್ಯಾಮ್ ಕಾಣಿಸ್ತಾ ಇದೆ. ಹಾಂ, ರಿಸರ್ವಾಯರ್ ಕಲೆಕ್ಟ್ ಮಾಡಿ ಆಮೇಲೆ ಬಿಡ್ತಾರೆ ನೀರು. ಬೇಕು ಎಲ್ಲ ಬೀಳ್ಬಾರ್ದು. ಇದನ್ನ ಇಟ್ಕೊಂಡಿದ್ದೀನಲ್ಲ ಕ್ಯಾಮ್ರಾನ. ಏನಿದು, ಏನಂತಾರೆ ಅದನ್ನು? ಯಾವುದನ್ನ? ಎಲ್ಲಿರೋದಿಲ್ಲ, ಏನು ಕಾಣಿಸ್ತಾ ಇದೆ? ರಿಸರ್ವಾಯರ್. ಸೊ ಅಲ್ಲಿ ವಾಟರ್ ಹತ್ರ ಎಲ್ಲ ಹಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು, ಆ್ಯಂಡ್ ಅದಾದಮೇಲೆ ಏನಪ್ಪ ಲಂಚ್, ಹೊಟ್ಟೆ ಅಷ್ಟೋಗಿತ್ತು ಎಲ್ಲರಿಗೂ. ಆ್ಯಂಡ್ ಆಲ್ರೆಡಿ ಟೈಮ್ 1:32 ಆಗಿಬಿಟ್ಟಿತ್ತು. ಸೊ ಹೋಗಿ ಫಸ್ಟ್ ಊಟ ಮಾಡೋಣ ಅಂತ ಯಾವ ರೆಸ್ಟೋರೆಂಟ್ ಸಿಗುತ್ತೋ ಅಲ್ಲಿ ಸ್ಟಾಪ್ ಮಾಡಿದ್ವಿ, ಮತ್ತು ಮುಂದೆ ಹೋಗ್ತಾ ಸಿಗುತ್ತೋ ಇಲ್ವೋ ಅಂತ. ಆ್ಯಂಡ್ ಎಲ್ಲರಿಗೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ಬಿಟ್ಟಿತ್ತು. ಸೊ ನೋಡಿ, ಕೃತಿಕಾ ಫಸ್ಟ್ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ತುಂಬ ಸೆಕೆ ಆಗೋಗಿತ್ತು, ತುಂಬ ಬಿಸಿಲು, ತುಂಬಾ ಬಿಸಿಲಿತ್ತು. ಸೊ ಇಲ್ಲಿ ನಾವು ಲಂಚ್ ಸ್ಟಾಪ್ ಅಂತ ಸ್ಟಾಪ್ ಮಾಡಿದ್ದೀವಿ. ಇದೊಂದು ತಕ್ಕೊಟ್ಬಿಡು. ನೋಡ್ಬಿಟ್ಟು ಯಾರು ಸೊ ಭರ್ಜರಿ ಊಟ ಮುಗಿಸ್ಕೊಂಡು ಇನ್ನು ಏನಪ್ಪ ಅಂತಂದರೆ ಐಸ್ ಕ್ರೀಮೇ ಅಲ್ವಾ, ಆ ಸಮ್ಮರಲ್ಲಿ ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ಅದು ಕಂಪ್ಲೀಟ್ ಅನ್ಸೋದೇ ಇಲ್ಲ. ಸೊ ಎಲ್ಲರೂ ಅವ್ರವ್ರ ಫೇವ್ರೆಟ್ ಐಸ್ ಕ್ರೀಮ್ ತೊಗೊಂಡು ಆರಾಮಾಗಿ ತಿಂದು ನೆಕ್ಸ್ಟ್ ಪ್ಲ್ಯಾನಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಎಲ್ಲಿ ಹೋಗೋಣ ಏನು ಅಂತ ಡಿಸ್ಕಷನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈ ಟ್ರಿಪ್ ಅಷ್ಟಿಷ್ಟಾಗಿ ಇನ್ನೊಂದು ಹೋಗೋಣ ಅಂತ ಆಗಲೇ ಅನಿಸ್ಬಿಟ್ಟಿತ್ತು ಎಂಡ್ ಆಗ್ತಾ. ಸೊ ನಾವು ಯೂಶ್ವಲಾಗಿ ಮನೆ ದೇವರಿಗೆಲ್ಲ ಹೋಗ್ತಾ ಇರ್ತೀವಿ. ಸೊ ಅಲ್ಲೋಗೋಣ ಎಲ್ಲೋಗೋಣ ಅಂತೆಲ್ಲ ಡಿಸ್ಕಷನ್ಸ್ ನಡೀತಾ ಇತ್ತು. ಆ್ಯಂಡ್ ಅದಾದಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಟುವರ್ಡ್ಸ್ ಬ್ಯಾಂಗ್ಳೂರ್. ಆ್ಯಂಡ್ ಅಲ್ಲಿ ಮಧ್ಯದಲ್ಲಿ ಹೈವೇಯಲ್ಲಿ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಹಳ್ಸಿನಣ್ಣು, ಆಮೇಲೆ ತರಕಾರಿಗಳು, ಅದು ಇದು ಎಲ್ಲ ಇತ್ತು. ಸೊ ನಾವು ಹಳ್ಸಿನಣ್ಣು ನನ್ನ ಫೇವ್ರೆಟ್ ಮಮ್ಮಿ ಫೇವ್ರೆಟ್ ಕೂಡ. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು
ಒಂದು ಹಲಸಿನ ಹಣ್ಣು ತೊಗೊಂಡು ಮತ್ತೆ ಹೊರಟ್ವಿ. ಸೊ ಯಾರೆಲ್ಲರಿಗೂ ಜಾಕ್ ಫ್ರೂಟ್ ಇಷ್ಟ ಅಂತ ಹೇಳಿ, ನನಗಂತೂ ಫೇವ್ರೆಟ್. ಆ್ಯಂಡ್ ಅದು ಸೀಸ್ನಲ್ ಫ್ರೂಟ್, ಎಲ್ಲ ಟೈಮಲ್ಲೂ ಸಿಗೋಲ್ಲ. ಸೊ ಸಿಕ್ಕಿದಾಗ ಆ ಸೀಸನ್ ಇದ್ದಾಗ ಖಂಡಿತ ತಿನ್ನಬೇಕು. ಆ್ಯಂಡ್ ಚೇಪೆಕಾಯಿ ಅದು ಇದು ಎಲ್ಲನೂ ಇತ್ತು ಆ ರೋಡಲ್ಲಿ. ಸೊ ಎಲ್ಲರೂ ಒಂದು ಸ್ಟಾಪ್ ಮಾಡಿ ಅವ್ರವ್ರ ಫೇವ್ರೆಟ್ ಫ್ರೂಟ್ಸ್, ಅವ್ರವ್ರ ಫೇವ್ರೆಟ್ ತಿಂಡಿಗಳನ್ನ ತೊಗೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಮುಂದೆ ಕೂಡ ನಾವು ಮತ್ತೆ ಇನ್ನೊಂದು ಸ್ಟಾಪ್ ಮಾಡ್ತೀವಿ. ದ್ಯಾಟ್ ವಿಲ್ ಬಿ ಅ ಟೀ ಬ್ರೇಕ್. ಸೊ ಅದಕ್ಕೂ ಅಷ್ಟೇ ಆ ರೂಟಲ್ಲಿ ಆ್ಯಕ್ಚುಲಾಗಿ ಅಷ್ಟೊಂದೇನು ಹೋಟೆಲ್ಸ್ ಆಗಲಿ ಕೆಫೇಸ್ ಆಗಲಿ ಏನೂ ಇರಲಿಲ್ಲ. ಆದರೂ ಮತ್ತೆ ಒಂದು ಹುಡ್ಕೊಂಡು ನಾವು ಸ್ಟಾಪ್ ಮಾಡಿದ್ದೀವಿ. ನೆಕ್ಸ್ಟ್ ಹೋಗ್ತಾ ನೋಡ್ಬೋದು. ಸೊ ಈಗ ಮತ್ತೆ ಒಂದು ಕಾಫಿ ಬ್ರೇಕ್ ಆ್ಯಂಡ್ ಟೀ ಬ್ರೇಕ್ಗೆ ಸ್ಟಾಪ್ ಮಾಡಿದ್ವಿ. ಅದ್ರ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು. ಸೊ ನೋಡಿ ಮಕ್ಕಳೆಲ್ಲ ಅದನ್ನೆಲ್ಲ ತೊಗೊಂಡ್ಬಿಟ್ಟಿದ್ರು, ಕ್ಯಾಂಡೀಸ್ ಅಂತ ಬರೋದಲ್ಲ. ಸೊ ಬಿಸಿ ಕಾಫಿ ಬಂತು. ಸೊ ಅಷ್ಟೊಂದು ಸ್ವಲ್ಪ ಜರ್ನಿ ಆದಮೇಲೆ ನಮಗೆ ಒಂದು ಬ್ರೇಕ್ ಬೇಕಲ್ವಾ. ಸೊ ಕಾಫಿ, ಟೀ, ವಡಾ, ಪಾನಿಪುರಿ ಎಲ್ಲನೂ ಸಿಗ್ತಾಯಿತ್ತು ಅಲ್ಲಿ. ಆ್ಯಂಡ್ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ, ಒಂದು ಓಪನ್ ಪ್ಲೇಸ್. ಆ್ಯಂಡ್ ಇಲ್ಲಿ ನೋಡಿ ತೇಜು ಬೀಳ್ಸ್ಕೊಂಡು ತೆಗೆಸ್ಕೊಂಡ. ಆದರೂ ಅವ್ನು ಆ್ಯಕ್ಟಿವ್ ಆಗಿರ್ತಾನೆ, ಅವ್ನಿಗೇನು ಅನಿಸಲ್ಲ. ಅದೆಲ್ಲನೂ ಕಾಮನ್ ಅಂತ ಅಂದ್ಕೊಂಡು ಆ್ಯಕ್ಟಿವ್ ಆಗೇ ಇರ್ತಾನೆ, ಆಟಾಡ್ತಾನೆ ಇರ್ತಾನೆ ಅವನು ನಾನ್ ಸ್ಟಾಪ್. ಅಷ್ಟು ಆ್ಯಕ್ಟಿವ್ ಕಿಡ್ ಅವನು. ಸೊ ನೋಡ್ಬೋದು ಬಿಸಿ ಕಾಫಿ, ಐಸ್ ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ತಿಂತಾಯಿದ್ರು. ಆ್ಯಂಡ್ ಕಾಫಿ ನಾನು ಹೇಳ್ದಾಗೆ ವಡ ಅದು ಇದು ಎಲ್ಲ. ಆ್ಯಂಡ್ ಇಟ್ ವಾಸ್ ಓಪನ್ ಪ್ಲೇಸ್. ಸೊ ಅದು ನನಗೆ ಇಷ್ಟ ಆಯಿತು. ಒಳಗಡೆನೇ ಕೂಡಿಡೋ ಥರ ಎಲ್ಲ. ಸೊ ಹೊರಗಡೆ ಚೆನ್ನಾಗಿ ಗಾಳಿ ಎಲ್ಲ ಇತ್ತು. ಸೊ ಆರಾಮಾಗಿ ಕಾಫಿ ಎಲ್ಲ ಮುಗಿಸ್ಕೊಂಡು ನಮ್ಮ ಟ್ರಿಪ್ ಎಂಡ್ ಆಗ್ತಾ ಇದೆ. ಬೇಜಾರಾಗುತ್ತೆ ನೋಡ್ತಾ ಇದ್ದರೆ. ಇಟ್ ವಾಸ್ ರಿಯಲಿ ಅ ನೈಸ್ ಟ್ರಿಪ್. ಆ್ಯಂಡ್ ಇಲ್ಲಿ ನೋಡಿ ನಾವು ಮಾಡಿದ ರೀಲ್ಸ್ನೆಲ್ಲ ದೊಡ್ಡಮ್ಮ ಅವರೆಲ್ಲ ನೋಡಿರಲಿಲ್ಲ, ಟೈಮ್ ಇರಲಿಲ್ಲ ಅಂತ, ತೋರಿಸಿರ್ಲಿಲ್ಲ ಅಂತ. ಈಗ ತೋರಿಸ್ತಾ ಇದ್ವಿ. ಸಖತ್ತಾಗಿ ನೋಡಿ ಅವರು ಎಂಜಾಯ್ ಮಾಡಿದ್ರು. ಅವ್ರು ಖುಷಿ ಪಡ್ತಾಯಿದ್ರು. ಏನು ಈ ಥರ ಎಲ್ಲ ಮಾಡಿದ್ದಾರೆ, ಈ ಥರ ಎಲ್ಲ ಮಾಡಿ ನೋಡಿ ನಗ್ತಾ ಇದ್ದಾರೆ ಅವರು. ಸೊ ಅವ್ರಿಗೂ ಎಲ್ಲ ತೋರಿಸಿ ನಾವು ದ್ಯಾಟ್ ಸಮನ್ಸ್ ಆ ಟ್ರಿಪ್. ಸೊ ಮುಗೀತಾ ಇದೆ. ಆ್ಯಂಡ್ ಇಟ್ ವಾಸ್ ಎನ್ ಎಂಡ್. ಇಟ್ ವಾಸ್ ರಿಯಲಿ ನೈಸ್ ಟ್ರಿಪ್. ಆ್ಯಂಡ್ ನಿಮ್ಗೆ ಈ ವ್ಲಾಗ್ಸ್ ಎಲ್ಲ ಇಷ್ಟ ಆದರೆ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ ನಮ್ಮ ರೀಲ್ಸ್ ಎಲ್ಲನೂ ದಟ್ ವಾಸ್ ಅ ಬೆಸ್ಟ್ ರೀಲ್ ಅಂತ ಹೇಳ್ಬೋದು. ಇಟ್ ವಿಲ್ ಬಿ ಟ್ರೆಷರ್ಡ್ ಫಾರ್ ಎವರ್. ಸೊ ಅದು ಸಕ್ಕತ್ತಾಗಿತ್ತು. 3 ಜನ ಸೇರ್ಕೊಂಡು ಎಂಟರ್ಟೈನರ್ಸ್ ಮಾಡಿದರು. ಸೊ ದ್ಯಾಟ್ಸ್ ಇಟ್ ಗೈಸ್ ಫಾರ್ ದಿಸ್ ವ್ಲಾಗ್. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. Until then, take care. Bye-bye. ಬಾಯ್. Yes, the journey comes to an end. ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಇದೇ ಮೀಟಿಂಗ್ ಪಾಯಿಂಟ್ ಆಗಿತ್ತು. ಇವಾಗೆಲ್ಲ ಅವ್ರವ್ರ ಮನೆಗಳಿಗೆ. ಮತ್ತೆ ನೆಕ್ಸ್ಟ್ ಯಾವಾಗ ಮತ್ತೆ ನೆಕ್ಸ್ಟ್ ಶಿಫ್ಟ್ ಹೇಗೆ ಅಂತ ಇವರು ನಮ್ಮ ಎಂಟರ್ಟೈನರ್ ಮಾತ್ರ ಅಂತ. ಬಟ್ ವಿಲ್ ಮೇಕ್ ಇಟ್ ವಿತೌಟ್ ಹರ್. ಯೆಸ್. పెద్దమ్మా ఎంత ఉంది ಹೇಳ್ತಾ ಎಡಿಟ್ ಮಾಡ್ತಾ ಇದೀವಿ. 4 parts ಬರುತ್ತೆ. Yes. Make part 1, part 2, part 3, part 4, part 5. 4 parts ಬರುತ್ತೆ. ಏನ ನಾಳೆ ಸಂಜೆ